ಈಗ ನೋಡು, ಧಿತ್ತ ಹಾ ಧಿನ್ನ ಹಾ ತ ಧಿತ್ತ ಹಾ ತಕ್ ದಿನ್ನಕ್ಕ. ಮತ್ತೊಬ್ಬ ಬಂದ್ರೆ ದಿನ್ನಕ್ಕ ತಕ್ ದಿನ್ನಕ್ಕ. ಗುಡ್ಸ್ಕೊಂಡು ಒತ್ತ ಬರ್ಸ್ತಾ. ನೀ ಅವನ್ ಕೊಟ್ಟು ನಿನ್ನ ಮನೆ ಗುಡ್ಸ್ಕೊಂಡು ಹೋಗ್ತಾ. ಹಾಗೆ ಹಾಗಾಗಿ ನನ್ನ ನಾಟ್ಯ ನಾನು ಮತ್ತೆ ಇವತ್ತು ಮಾಡಿದಾಗ ನಾಳೆ ಮಾಡುವುದಿಲ್ಲ. ಹೌದಾ? ನಾಟ್ಯದಲ್ಲಿ ಬಹಳ ಪ್ರಕಾರವನ್ನು ಕೊಟ್ಟವಳು ನಾನು. ಹೌದು. ಈ ಭೂಲೋಕದಲ್ಲಿ ಶ್ರೇಷ್ಠವಾದ ನಾಟ್ಯ ಯಾವುದು? ಭರತನಾಟ್ಯ. ಅದನ್ನ ಕಂಡಿಡಿದವ ಯಾರು? ಭರತ ಮುನಿ. ಈ ಮದಿಗೆ ಎಲ್ಲರೂ ಇದ್ರೆ ಕರ್ಕೊಬ, ರಟ್ಟೆ ಕೈಯ ಕೇಳ್ತಾನೆ. ಯಾಕೆ? ಅವ ಅಂತ ಸೃಷ್ಟಿ ಮಾಡ್ತಾ ಹಣೆ ಬಾರ. ಮತ್ತೆ ಯಾರು ಮಾಡಿದ್ದು? ಆ ನಾಟ್ಯ ಸೃಷ್ಟಿ ಮಾಡೋದು ನಾನು. ನೀವ? ಹೌದು. ಹೇಗೆ? ಈ ಯಾವುದೇ ಕಲಾವಿದನಿಗೆ ಆಗ್ಲಿ ಯಾವುದೇ ವ್ಯಕ್ತಿಗೆ ಆಗ್ಲಿ ಒಂದು ಘಟನೆಯನ್ನು ನೋಡಿದಾಗ ಅದ್ರ ಮೇಲೆ ಒಂದು ಭಾವನೆ ಅನ್ನೋದು ಮೂಡ್ತದೆ. ಹೌದು. ಹೀಗ್ ಮಾಡ್ಬಹುದಾ? ನನಗಾದದ್ದು ಅದೇ. ಹೇಗೆ? ಒಂದಿನ ನಾಟ್ಯಕ್ಕೆ ಅಂತ ಕೊಂಕಣ ದೇಶಕ್ಕೆ ಹೋಗಿದ್ದೆ. ಹೌದು. ಹಾ. ಅಲ್ಲಿ ಹೋದಾಗ 2 ಜನ, ಒಬ್ಬ ಸಾಲ ಕೊಟ್ಟವ, ಒಬ್ಬ ಸಾಲ ತಕೊಂಡವ. ಸರಿ. ಇಬ್ಬರು ಮಾತಾಡ್ತಾ ಇದ್ದಾರೆ. ಇವ ಅವನ ಹತ್ರ ಕೇಳುದು, ಏನು? ತೂ ಮೆಗೆಲ್ ಪೈಸೆ ದಿತ್ಕೀನ ಅಂದ. ಅವ ದಿತ್ತ ಅಂದ. ತಷ್ಟೆಲ್ಲ ದಿ ಮಳ ಕೊಡು ಅಂತ ಹೇಳಿದ. 10 ದಿನ ಮಳ. ಈಗ ಕೊಡುದಿಲ್ಲ ಅಂತ ಆಡಿ. 10 ಜೌಕ ಜಲ್ಲ ತಕ್ಕ ದಿತ್ತ ಮಳ. ಯಾವಾಗ ಕೊಡ್ತಿ? ತಕ್ಕ ದಿನಕ್ಕ ಮನಸಂಗ್ಲ. ದಿತ್ತ ದಿನ್ನ ತೋದಿತ್ತ ತೋದಿನ್ನ ತಕ್ಕದಿತ್ತ ತಕ್ಕದಿನ್ನ. ಇವ್ರ ಈ ಅಭಿನಯ ಮತ್ತು ಅದನ್ನ ನೋಡಿಕೊಂಡು ಹಾಗೇ ಮುಂದೆ ಬರ್ತಾ ಇದ್ದೆ. ಹಾಗೇ ಮುಂದೆ ಬರುವಾಗ ಅವರು ಕೊಂಕಣ ದೇಶದವರ 2 ಜನ, ಅಣ್ಣ ತಮ್ಮ. ಅಣ್ಣ ಚರ್ಮವಾದ್ಯವನ್ನು ಇಟ್ಟುಕೊಂಡು ಮೇಲೆ ಮೆತ್ತೆಯ ಮೇಲೆ ಕೂತ್ಕೊಂಡಿದ್ದಾನೆ. ತಮ್ಮ ಇಲ್ಲಿ ವ್ಯಾಪಾರ ಮಾಡ್ತಾನೆ. ಅಣ್ಣನಿಗೆ ಯಾರ್ಯಾರಿಗೆ ಕೊಡಬಹುದು ಅಂತ ಗೊತ್ತುಂಟು. ಸಾಲ ಯಾರಿಗೆ ಕೊಡಬಹುದು, ಯಾರಿಗೆ ಕೊಡಬಾರ್ದು. ಅವ ಒಬ್ಬ ಬಂದು ಸಾಲ ಕೇಳಿದ ಕುಳಿಯುವ ಧೀ ಅಂತ ಇಲ್ಲಿ ಧೀ ಕೊಡು. ಮತ್ತೊಬ್ಬ ಬಂದ್ರೆ ದಿನ್ನಕ್ಕ ತಕ್ ದಿನ್ನಕ್ಕ. ಗುಡ್ಸ್ಕೊಂಡು ಒತ್ತ ಬರ್ಸ್ತಾ. ನೀ ಅವನ್ ಕೊಟ್ಟು ನಿನ್ನ ಮನೆ ಗುಡ್ಸ್ಕೊಂಡು ಹೋಗ್ತಾ. ಹಾಗೆ ಹೀಗೆ ಅದನ್ನೆಲ್ಲ ನೋಡ್ಕೊಂಡು ಈ ನಾಟ್ಯ ಸೃಷ್ಟಿ ಮಾಡೋದು ನಾನು. ಹೇಗೆ? ಆ 3 ಕಾಸನ ಭರತ ಮುನಿ. ಈಗ ನೋಡು, ಧಿತ್ತ ಧಿನ್ನ ತ ಧಿತ್ತ ತಕ್ ದಿನ್ನಕ್ಕ. ಹೀಗೆ ಇದನ್ನೆಲ್ಲ ತಕ್ಕೊಂಡು ಅದನ್ನ ಸೃಷ್ಟಿ ಮಾಡಿದ್ನ. ಅವ ಹೆಸರು ಮಾಡ್ಕೊಂಡು ಹೋದ ಬಿಡು. ಆಗ್ಲಿ, ಅದರಿಂದ ನಮ್ಗೇನಾಗ್ತದೆ?